ಕೇಸ್ ತನಿಖೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿ ಸಲ್ಲಿಸಿರುವ ಚಿನ್ನಯ್ಯ ನೋಡಿ ಸಿಎಂ ಚಿನ್ನಯ್ಯ ಈಗಾಗಲೇ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಬುರುಡೆ ಸಂಚಿನ ಬಗ್ಗೆ ತನಿಖಾ ವರದಿ ಸಲ್ಲಿಕೆ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರ ಎಸ್ಐಟಿಗೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ನೋಟಿಸ್ ಕೊಡಲಾಗಿದೆ. ತನಿಖೆಯ ಸ್ಥಿತಿಗತಿ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಯಾವ ರೀತಿ ತನಿಖೆ ಸಾಗ್ತಾ ಇದೆ, ನಿರಂತರವಾಗಿ ಹತ್ತತ್ರ ಒಂದು ವರ್ಷ ಆಗ್ತಾ ಬಂತು. ರಿಟ್ ಅರ್ಜಿ ವಿಚಾರಣೆ ಜೂನ್ 29ಕ್ಕೆ ಮುಂದೂಡಿದ ಹೈಕೋರ್ಟ್. ನಿಜವಾದಂತಹ ಆರೋಪಿಗಳನ್ನ ಹೆಸರಿಸಿದ್ರೂ ಕೂಡ ಎಸ್ಐಟಿ ಇನ್ನೂವರೆಗೂ ಕ್ರಮವನ್ನ ಕೈಗೊಂಡಿಲ್ಲ. ಯಾಕೆ? ಪ್ರಾಥಮಿಕ ವರದಿಯಲ್ಲಿರುವವರ ಮೇಲೆ ಸರಿಯಾದಂತಹ ತನಿಖೆ ನಡೆದಿಲ್ಲ. ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಯಾರೆಲ್ಲ ಆರೋಪಿಗಳು ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ಪ್ರೂವ್ ಆಗಿದೆ. ಅವರನ್ನ ಇನ್ನೂವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡಿಲ್ಲ, ವಿಚಾರಣೆಗೆ ಒಳಪಡಿಸಿಲ್ಲ. ಯಾಕೆ? ಇದರ ಬಗ್ಗೆ ವರದಿ ಕೊಡಿ ಅಂತ ಹೇಳಿ ಈಗಾಗಲೇ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ. ಇಷ್ಟು ದಿನಗಳಾದ್ರೂ ಏನ್ ಮಾಡ್ತಾ ಇದ್ರಿ? ಎಸ್ಐಟಿ ಎಫ್ಐಆರ್ ಸಂಖ್ಯೆ 39/2025 ತನಿಖೆ ಪೂರ್ಣಗೊಳಿಸಿಲ್ಲ ಅಂತ ಹೇಳಿ ಈಗ ನಿಜಕ್ಕೂ ಆಕ್ರೋಶಗೊಂಡಿದ್ದಾರೆ. ಹೀಗಾಗಿ ಎಸ್ಐಟಿ ಹಾಗೂ ಸರ್ಕಾರಕ್ಕೆ ನಿರ್ದೇಶನ ಕೋರಿರುವ ಚಿನ್ನಯ್ಯ ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆಗ ಸುಳ್ಳು ಆರೋಪಗಳನ್ನ ಅಂದ್ರೆ ಆತ ಮಾಡಿದ್ದಾನೆ, ಸುಳ್ಳು ಸಾಕ್ಷ್ಯಗಳನ್ನ ಆತನೇ ರೂಪಿಸಿದ್ದಾನೆ ಅನ್ನುವಂತಹ ಕಾರಣಕ್ಕಾಗಿ ಹಿಂದೆ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿತ್ತು. ಈಗ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತಿರಸ್ಕರಿಸುತ್ತಾ ಅಥವಾ ಮತ್ತೆ ವಜಾಗೊಳಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಧರ್ಮಸ್ಥಳ ಗ್ರಾಮದ ಬುರುಡೆ ಕೇಸ್ ತನಿಖೆ ಸಂಬಂಧಪಟ್ಟಂತೆ ಈಗ ಮಹತ್ವದ ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಈಗ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾನೆ ಚಿನ್ನಯ್ಯ. ಬುರುಡೆ ಸಂಚಿನ ಬಗ್ಗೆ ತನಿಖಾ ವರದಿ ಸಲ್ಲಿಕೆ ಕೋರಿ ಅರ್ಜಿ ಸಲ್ಲಿಸಿರುವಂತದ್ದು. ಇಷ್ಟು ದಿನ ನಾನೇನು ಆರೋಪಿಗಳ ಬಾಯಿ ಬಿಟ್ಟಿದ್ದೀನಿ ಅವರ ಹೆಸರುಗಳನ್ನ, ಅವರನ್ನ ಕರೆಸ್ಬಿಟ್ಟು ವಿಚಾರಣೆ ಮಾಡಬೇಕಾಗಿದೆ. ಯಾರು ಆರೋಪಿಗಳಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಕುಲಂಕುಷವಾಗಿ ತನಿಖೆ ಮಾಡಬೇಕು ಅನ್ನೋದು ಈಗ ಚಿನ್ನಯ್ಯ ಏನು ಅರ್ಜಿಯನ್ನು ಸಲ್ಲಿಸಿದಾರಲ್ಲ ಆ ಒಂದು ಅರ್ಜಿಯಲ್ಲಿ ಒಂದು ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇನ್ನೂವರೆಗೂ ಕೂಡ ಪ್ರಾಥಮಿಕ ವರದಿಯಲ್ಲಿರುವವರ ತನಿಖೆ ಸರಿಯಾಗಿಲ್ಲ ಅಂತ ಹೇಳಿ ಇನ್ನೂವರೆಗೂ ಕೂಡ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಎಸ್ಐಟಿ ಅಧಿಕಾರಿಗಳು. ಎಲ್ಲ ಒಂದು ಕಡೆ ಅನಿಸ್ತಾ ಇದೆ ನಿರ್ಲಕ್ಷ್ಯವನ್ನು ವಹಿಸ್ತಿದ್ದಾರೆ ಅಂತ ಹೇಳಿ. ಮುಂದೆಯೇ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಒಂದು ಪ್ರಕರಣ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಯಾಕಂತಂದ್ರೆ ಸತತವಾಗಿ ತುಂಬಾ ದಿನಗಳಿಂದ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮೇಲೆ ವಿಚಾರಣೆ ಮಾಡಿದ್ರು. ಹಿಂದೆ ಚಿನ್ನಯ್ಯ 183 ಸ್ಟೇಟ್ಮೆಂಟ್ ಕೊಟ್ಟಿದ್ನಲ್ಲ ಜಡ್ಜ್ ಮುಂದೆ, ಆ ಸಂದರ್ಭದಲ್ಲಿ ಕೆಲವರ ಹೆಸರುಗಳನ್ನ ಆತ ಬಾಯಿ ಬಿಟ್ಟಿದ್ದ. ಆ ಸಂದರ್ಭದಲ್ಲಿ ಅವ್ರನ್ನೆಲ್ಲರನ್ನೂ ಕರೆಸ್ಬಿಟ್ಟು ವಿಚಾರಣೆ ಕೂಡ ಮಾಡಿದ್ರು. ಆದ್ರೆ ಈ ಮಧ್ಯ ಸ್ಟಾಪ್ ಮಾಡಿಬಿಟ್ಟಿದ್ರು. ಇನ್ನೂವರೆಗೂ ಕೂಡ ಯಾರು ಆರೋಪಿಗಳು, ಯಾರು ಈ ರೀತಿಯಾದಂತಹ ಸಂಚನ್ನ ರೂಪಿಸಿದ್ದಾರೆ ಅದೆಲ್ಲವೂ ಕೂಡ ಗೊತ್ತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಹಾಗೂ ಸರ್ಕಾರಕ್ಕೆ ನಿರ್ದೇಶನ ಕೋರಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ಎಸ್ಐಟಿ ಅಧಿಕಾರಿಗಳು ಕುಲಂಕುಷವಾಗಿ ಈ ಒಂದು ಪ್ರಕರಣವನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ, ತನಿಖೆ ಯಾವ ರೀತಿ ಸಾಗುತ್ತೆ ಮುಂದೆ? ಸರ್ಕಾರ ಎಸ್ಐಟಿಗೆ ಹೈಕೋರ್ಟ್ನಿಂದ ಈಗ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವು, ನಾವು ಗಮನಿಸಿದಾಗ ಹಿಂದೆ ಚಿನ್ನಯ್ಯ ಸುಪ್ರೀಂ ಕೋರ್ಟ್ಗೂ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು, ಆ ಸಂದರ್ಭದಲ್ಲಿ ವಜಾಗೊಳಿಸಿತು. ಈಗ ಹೈಕೋರ್ಟ್ಗೂ ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಯಾವ ಮಾನದಂಡಗಳ ಮೇಲೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ? ಮತ್ತೊಂದು ಕಡೆ ಈಗ ಎಸ್ಐಟಿ ಅಧಿಕಾರಿಗಳು ಕುಲಂಕುಷವಾಗಿ ತನಿಖೆ ನಡೆಸ್ತಾ ಇಲ್ಲ ಅನ್ನುವಂತಹ ಆರೋಪ ಇದೆ. ದೀಪಾ, ಈಗ ಚಿನ್ನಯ್ಯ ಸಲ್ಲಿಸಿರುವಂತಹ ಒಂದು ಅರ್ಜಿ ಏನಿದೆ, ಆ ಅರ್ಜಿ ನಮ್ಮ ಬುರುಡೆ ಕೇಸ್ಗೆ ಸಂಚಿಗೆ ಸಂಬಂಧಪಟ್ಟಂತಹ ಒಂದು ಅರ್ಜಿ. ಈ ಬುರುಡೆ ಕೇಸ್ನಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಬುರುಡೆ ಕೇಸ್ ಏನು ಪತ್ತೆಯಾಗಿತ್ತು, ಅದರಲ್ಲಿ ಈ ಸಂಚನ್ನ ಮಾಡಲಾಗಿತ್ತು ಅನ್ನುವಂಥದ್ದನ್ನ ಏನು ಹೇಳಿಕೆ ಕೊಟ್ಟಿದ್ರು ಚಿನ್ನಯ್ಯ, ಆ ಹೇಳಿಕೆಯ ವರದಿಯನ್ನ ಎಸ್ಐಟಿ ಸಲ್ಲಿಸ್ತಾ ಇಲ್ಲ ಅನ್ನುವಂಥದ್ದು ಹೈಕೋರ್ಟ್ನ ಏಕಸದಸ್ಯತ್ವ ಪೀಠಕ್ಕೆ ಈಗ ಮನವರಿಕೆ ಮಾಡ್ಕೊಂಡಿರುವಂತದ್ದು. ಈಗ ಏಕಸದಸ್ಯ ಪೀಠ
ನೋಟಿಸ್ ಅನ್ನು ಜಾರಿ ಮಾಡಿದೆ ಸರ್ಕಾರಕ್ಕೆ. ಸೊ ಈ ಕುರಿತಾದಂತಹ ಯಾವ ಒಂದು ತನಿಖೆ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂತೇಳಿ SITಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ರಿಟ್ ಅರ್ಜಿ ವಿಚಾರಣೆಯನ್ನ ಈಗ 29ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದ್ದಾರೆ. ನಿಜವಾದ ಅಂತ ಆರೋಪಿಗಳಾರಿದ್ದಾರೆ, ಆ ಆರೋಪಿಗಳ ಹೆಸರು ಹೇಳಿದ್ರು ಕೂಡ SIT ಈ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನ ರಿಟ್ ಅಲ್ಲಿ ಮಾಡಿರುವಂತದ್ದು. ಈಗ ಪ್ರಾಥಮಿಕ ವರದಿಯಲ್ಲಿರುವಂತಹ ಎಲ್ಲರ ಮೇಲೆ ಸರಿಯಾಗಿ ಪ್ರಾಥಮಿಕ ವರದಿಯಲ್ಲಿ ಯಾರೆಲ್ಲ ಮೇಲೆ ಆರೋಪಗಳಿದೆ ಅವ್ರ ಮೇಲೆ ಸರಿಯಾದಂತ ಒಂದು ತನಿಖೆ ನಡೆಸ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಆರೋಪ ಮಾಡಿದ್ದಾರೆ. ಇಷ್ಟು ದಿನ ಆದ್ರೂ ಕೂಡ SIT FIR 39/2025ಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತನಿಖೆಯನ್ನ ಪೂರ್ಣಗೊಳಿಸಲಿಲ್ಲ ಅನ್ನುವಂತ ಒಂದು ಆರೋಪವನ್ನು ಕೂಡ ಈ ರಿಟ್ ಅರ್ಜಿಯಲ್ಲಿ ಮಾಡಿರುವಂತದ್ದು. ಹೀಗಾಗಿ SITಗೆ ನೀವು ನಿರ್ದೇಶನ ನೀಡಬೇಕು ಅನ್ನುವಂಥದ್ದನ್ನ ಕೋರಿ ಈಗ ಚಿನ್ನಯ್ಯ ರಿಟ್ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಈಗ ಹೈಕೋರ್ಟ್ ಪೀಠ SIT ಹಾಗೂ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ನೋಟಿಸ್ ಅನ್ನ ಜಾರಿ ಮಾಡಿ ಜೂನ್ 29ಕ್ಕೆ ಮುಂದಿನ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ದೀಪಾ. ಎಸ್ ಶಿವು, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಈಗಾಗಲೇ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವೆಲ್ಲ ಮಾನದಂಡಗಳನ್ನು ಇಟ್ಕೊಂಡು ಈಗ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದರ ಕುರಿತಾಗಿ ಒಂದು ವೇಳೆ ಏನಾದರೂ ಹೈಕೋರ್ಟ್ ಅದನ್ನ ತಿರಸ್ಕರಿಸುತ್ತಾ ಮತ್ತೆ ವಜಾ ಮಾಡುತ್ತಾ, ಮತ್ತೊಂದು ಕಡೆ SIT ಅಧಿಕಾರಿಗಳು ಸರಿಯಾದಂತಹ ತನಿಖೆಯನ್ನು ಮಾಡ್ತಾ ಇಲ್ಲ, ಇಲ್ಲ ಒಂದು ಕಡೆ ನಿರ್ಲಕ್ಷ್ಯವನ್ನು ವಹಿಸುತ್ತಿದ್ದಾರೆ ಅನ್ನುವಂತಹ ಆರೋಪ ಕಡೆ ಕೇಳಿ ಬರ್ತಾ ಇದೆ. ಇನ್ನು ಮುಂದಿನ ದಿನ ಯಾವ ರೀತಿ SIT ಅಧಿಕಾರಿಗಳು ಈಗಾಗಲೇ ನಿಜವಾದಂತಹ ಆರೋಪಿಗಳ ಹೆಸರು ಗೊತ್ತಾದ್ರೂ ಕೂಡ ಅವರನ್ನ ಕರೆಸ್ಬಿಟ್ಟು ಯಾವ ಕಾರಣಕ್ಕಾಗಿ ವಿಚಾರಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಯಾರ ಒತ್ತಡಕ್ಕೆ ಹಾಗಾದ್ರೆ SIT ಅಧಿಕಾರಿಗಳು ಮಣಿತಿದ್ದಾರೆ? ಯಾಕೆ ಸರಿಯಾದಂತಹ ವರದಿಯನ್ನ ಕೊಡ್ತಾ ಇಲ್ಲ? ಮುಂದಿನ ದಿನಗಳಲ್ಲಿ SIT ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನ ಕೈಗೆತ್ತಿಕೊಳ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ.